ನಮಸ್ಕಾರ. ನಾನು ಹರೀಶ್ ನಾಗರಾಜು. ಇಡೀ ದೇಶದ ತುಂಬಾ ಒಂದು ದೊಡ್ಡ ಆತಂಕನೇ. ಯಾಕೆಂದ್ರೆ ಆ 22ನೇ ತಾರೀಕು ಪಹಲ್ಗಾಮ್ ಅಲ್ಲಿ ನಡೆದಂತ ಆ ಉಗ್ರರ ದಾಳಿ ಇದೆಯಲ್ಲ, ಆ ನಮ್ಮಲ್ಲಿ ಒಂದು ದುಃಖ ಮತ್ತಷ್ಟೇ ಆ ಒಂದು ಒಂದು ಆ ಕೋಪ ಎರಡೂ ಇತ್ತು. ತದನಂತರ ನಮ್ಗೆ ಗೊತ್ತಾಗಿರೋ ಹಾಗೆ ಆಪರೇಷನ್ ಸಿಂಧೂರ ನಾವೇನು ಅಂತ ಅವ್ರಿಗೆ ಉತ್ತರ ಕೊಟ್ವಿ. ಈಗ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ, ಇವಾಗ್ಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ತೀರಾ, ಕನ್ನಡ ಚಿತ್ರರಂಗದ ನಾಯಕ ನಟ ಅಜಯ್ ಪೃಥ್ವಿ ರಾಷ್ಟ್ರಕೂಟ, ಸಪೋಸ್ ಪುರುಷೋತ್ತಮನ ಪ್ರಸಂಗ, ನಾಟೌಟ್ ಸಿನಿಮಾದ ನಾಯಕ. ನನಗೆ ಸಡನ್ ಆಗಿ ಗೊತ್ತಾಯ್ತು ಅವರು ಕಾಶ್ಮೀರ್ ಭಾಗದಲ್ಲಿದ್ದಾರೆ ಮತ್ತು ಪೆಹಲ್ಗಾಮ್ ಅಲ್ಲೇ ಇದ್ದಾರೆ ಈ ಕ್ಷಣ ಅಂತ. Sir, I can hear you, sir. ಎಸ್ ಎಸ್ ಕೇಳಿಸ್ತಾ ಇದೆ. ಎಕ್ಸಾಕ್ಟ್ಲಿ ಎಲ್ಲಿದ್ದೀರಾ ಅಜಯ್? ಸರ್ ಈಗ ನಾನು ಪಹಲ್ಗಾಮ್ ಅಲ್ಲಿ ಇದ್ದೀನಿ. ಸೊ ನೀವು ಇವಾಗ ವ್ಯೂ ನೋಡ್ಬೋದು ಹೇಗಿದೆ ಅಂತ. ಓಕೆ, ಗೋ ಹೆಡ್. ಓಕೆ, ಸರ್ ಇದು ಲೆಟ್ಸ್ ಶೋ. ಪಹಲ್ಗಾಮ್ ಸರ್. ಹ್ಮ್. ಈಗ ಅಲ್ಲೆಲ್ಲ ಸೊ ನೀವು ಓಡಾಡ್ಬೋದಾ ಅಜಯ್? ಸರ್ ಈಗ ಆಕ್ಚುಲಿ ಕೆಲವು ಟೂರಿಸ್ಟ್ ಗಳು ಬರ್ತಾ ಇದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ಎಲ್ಲಿ ಅಟ್ಯಾಕ್ ನಡೆದಿದೆಯೋ ಆ ಓಕೆ. ಪ್ಲೇಸ್ ಅಲ್ಲಿ ನಮ್ನ ಬಿಡ್ತಾ ಇಲ್ಲ. ಓ. ಕಾಶ್ಮೀರಲ್ಲಿ ಇದಕ್ಕೂ ಸೇರಿಸಿ ಅರೌಂಡ್ 48 ಟೂರಿಸ್ಟ್ ಪ್ಲೇಸಸ್ ಈಗ ಬಂದ್ ಆಗಿದೆ ಸರ್. ಹ್ಮ್. ಸೊ ಇದು ಓಕೆ. ಆಕ್ಚುಲಿ ಈಗ ನಾವು ಅದು ಪಹಲ್ಗಾಮ್ ಸರ್. ಇದು ಆ, ಇನ್ನಿ ಪಹಲ್ಗಾಮ್ದು ಪಹಲ್ಗಾಮ್ದು ಲೈಕ್ ಟೋಲ್ ಪೋಸ್ಟ್ ಇದೆಯಲ್ಲ, ಅದರಿಂದ ಒಂದು 2 ಕಿಲೋಮೀಟರ್ಸ್ ಮುಂದೆ ಇದೀನಿ ನಾನು. ಓಕೆ, ಅಂದ್ರೆ ಅಟ್ಯಾಕ್ ಆಗಿರೋ ಜಾಗದಿಂದ 2 ಕಿಲೋಮೀಟರ್ಸ್. ಅಟ್ಯಾಕ್ ಆಗಿರೋ ಜಾಗ ಅಂದ್ರೆ ಓಕೆ ಅದು ಇನ್ನೊಂದು ಸ್ವಲ್ಪ ದೂರ ಇದೆ ಸರ್. ಒಂದು ಟೋಲ್ ಗೇಟ್ ಬರುತ್ತೆ ಗೊತ್ತಾ, ಓಕೆ. ವೆಲ್ಕಮ್ ಟು ಪಹಲ್ಗಾಮ್ ಅಂತ. ಹ್ಮ್. ಸೊ ಅದರಿಂದ ಒಂದು 2 ಕಿಲೋಮೀಟರ್ಸ್ ನಾವು ಮುಂದೆ ಇದೀವಿ. ಸೊ ಈಗ ಓಕೆ, ನೀವು ನೋಡ್ಬೋದು ಇದು ಒಂದು ರಿವರ್ ಹರಿಯತ್ ಇಲ್ಲಿ. ಓಕೆ. ಸೊ ಅದು ಇನ್ನೇನ್ ಸ್ವಲ್ಪ ಬರುತ್ತೆ. ಓಕೆ. ಈ ಪ್ರದೇಶ ಎಸ್ ಸರ್. ಸೊ ಏನಂತ ಇದು ಕರೀತಾರೆ ಅಜಯ್? ಸರ್ ದಿಸ್ ಇಸ್ ಲೈಕ್ ಪಹಲ್ಗಾಮ್ ಓನ್ಲಿ ಸರ್, ಇನ್ಸೈಡ್ ದ ಪಹಲ್ಗಾಮ್. ಹಾ. ಓಕೆ. ನೋಡಿ ಇಲ್ಲಿ. ಅಮರ್ನಾಥ್ ಜಿ ಯಾತ್ರಾ ಓ. ಯಾತ್ರಾ ಬೇಸ್ ಕ್ಯಾಂಪ್ ಇದು. ಅಮರ್ನಾಥ್ ಜಿ ಯಾತ್ರಾ ಬೇಸ್ ಕ್ಯಾಂಪ್ ಇದು. ಸೊ ಇಲ್ಲಿ ನೀವು ಓಕೆ. ನೋಡ್ಬೋದು. ಹ್ಮ್. ಅಜಯ್, ನಮಗೆ ಸೊ ಇನ್ನೊಂದು ಏನಂದ್ರೆ ದೂರದಲ್ಲಿರೋರಿಗೆ ವಿಶೇಷ ಸರ್, ಇಲ್ಲಿ ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇವಾಗ ನಾನು CRPF ನಾನು ತೋರಿಸ್ತೀನಿ. ಪ್ಲೀಸ್. ಸೊ ನಾವಿಲ್ಲಿ ನೋಡ್ಬೋದು, ಪ್ರತಿ ಒಂದು ಕಿಲೋಮೀಟರ್ಗೂ ತುಂಬಾ ಜನ CRPF ಕೂಡ ಇದ್ದಾರೆ ನೋಡಿ ಸರ್. ಓಕೆ. ಕಾಣಿಸ್ತಾ ಇದೆ. ಸೊ ನೀವಾಗ ನೋಡ್ಬೋದು ಆಕ್ಚುಲಿ ಸರ್, ಇದು ಸೀಸನ್ ಅಂತೆ ಈಗ. ಹ್ಮ್. ಸೊ ದಿಸ್ ಇಸ್ ಲೈಕ್ ಎ ಸೀಸನ್ ಇಯರ್. ಈಗ ನೋಡಿದ್ರೆ ತುಂಬಾ ಯಾರು ಇಲ್ಲ ಸರ್, ಜನ ಇಲ್ಲಿ ನೋಡ್ಬೋದು. ಹಾ. ಓಕೆ. ಬಟ್ ಬೇರೆ ಟೈಮಲ್ಲಿ ತುಂಬಾ ಜನ ಇರ್ತಾರಾ ಟೂರಿಸ್ಟ್ಗಳು? ಸೊ ಇದು ಆಕ್ಚುಲಿ ಸೀಸನ್, ರೋಡ್ ಜಾಮ್ ಆಗತ್ತಂತೆ ಇಲ್ಲಿ. ಏನ್ ಬೋರ್ಡ್ ಏನದು ಅಜಯ್? ಸರ್ ಬರ್ದಿದ್ದಾರೆ ನೋಡಿ, ಯು ಆರ್ ಇನ್ ಎ ಪ್ಯಾರಡೈಸ್, ಎಂಜಾಯ್ ದ ಬ್ಯೂಟಿ ಆಫ್ ನೇಚರ್ ಅಂತ. ಬಟ್ ಇಲ್ಲಿ ಆತಂಕವಾದಿಗಳು ಸ್ವಲ್ಪ ದಿನದಿಂದೆ ಏನ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತು. ಐ ನೋ. ಸೊ ಬಟ್ ಇದು ನಮಗೆಲ್ಲ ಇಲ್ಲಿ ಆಕ್ಚುಲಿ ತುಂಬಾ ಪಾಯಿಂಟ್ ಆತಂಕ ಸರ್. ಇದೆಯಪ್ಪ. ಬಟ್ ಅಲ್ಲಿ ಹೆಂಗಿದೆ ತುಂಬಾ ಸಿಚುವೇಶನ್? ಸರ್, ಜನ ತುಂಬಾ ಹೇಗ್ ಸರ್. ರಿಯಾಕ್ಟ್ ಮಾಡ್ತಾರೆ? ಟೂರಿಸ್ಟ್ಗಳು ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ? ಸೊ ಟೂರಿಸ್ಟ್ ತುಂಬಾ ಭಯ ಪಟ್ಕೊಂಡು ಬರ್ತಾ ಇದಾರೆ, ಬಟ್ ನಾನ್ ಹೇಳೋದೇನಂದ್ರೆ ತುಂಬಾ ಪ್ರೊಟೆಕ್ಷನ್ ಕೂಡ ಇದೆ. ಹ್ಮ್. ಬಟ್ ಆಲ್ಮೋಸ್ಟ್ ಎಲ್ಲಾ ನೀವೇನ್ ಸೈಟ್ ಸೀಯಿಂಗ್ ಇದೆ ಏನಿದೆ ಎಲ್ಲಾ ಕೂಡ ಬಂದಾಗಿದೆ ಸರ್. ಒಂದು ಪೀಕ್ ಸೀಸನ್, ಬಟ್ ನೀವು ನೋಡ್ಬೋದು. ಪೆನ್ ಡ್ರಾಪ್ ಸೈಲೆನ್ಸ್ ಇದ್ದಂಗಿದೆ ಅಲ್ಲೆಲ್ಲ. ಬಟ್ ಬೇರೆ ಟೈಮಲ್ಲೆಲ್ಲ ಟೂರಿಸ್ಟ್ ತುಂಬಾ ಜನ ಇರ್ತಾರಲ್ವಾ, ಇಲ್ಲಿ ನೋಡೋಕೆಲ್ಲ ನಿಂತ್ಕೊಂಡು ಫೋಟೋ ತಗೊಳಕ್ಕೆ ಒಳ್ಳೆ ವ್ಯೂ ಪಾಯಿಂಟ್. ಇದೆ ಸರ್, ತುಂಬಾ ಜನ ಇರ್ತಾರೆ. ನೀವು ನೋಡ್ಬೋದು CRPF ಟ್ರಕ್ ಕೂಡ ನಿಂತಿದೆ ಒಂದು ಮುಂದೆಗಡೆ. ಇದೆಲ್ಲ ಒಳ್ಳೆ ವ್ಯೂ ಪ್ಲೇಸ್ ಅಲ್ವಾ ಅಜಯ್? ಎಸ್ ಸರ್, ತುಂಬಾ ವ್ಯೂ ಪ್ಲೇಸ್ ಮತ್ತೆ ತುಂಬಾ ಜನ ಇರ್ತಾರೆ ಮಾತ್ರ ಇಲ್ಲಿ. ಹ್ಮ್. ನಿಮಗೆ ಕಾಣಿಸ್ಬೋದು, ಒಂದು ಟ್ರಕ್ ಕೂಡ ಕಾಣ್ತಾ ಇದೆ. ಹೌದು, ನೋಡ್ತಾ ಸೊ ಇದು ಇದ್ದೀನಿ. ಬೆಳಗಾಂದು ಒಂದು ಇದು ಸರ್, ಮೇನ್ ಒಂದು ಟೂರಿಸ್ಟ್ ಅಟ್ರಾಕ್ಷನ್. ಸೊ ನೀವು ನೋಡ್ಬೋದು CRPF ಹೆಂಗ್ ಬರ್ತಾ ಇದಾರೆ ಅಂತ. ಹ್ಮ್. ಎಲ್ಲಾ ಜನಕ್ಕೂ ತುಂಬಾ ಪ್ರೊಟೆಕ್ಷನ್ ಕೊಡ್ತಾ ಇದಾರೆ ಸರ್. ಎಲ್ಲಾ ಕಡೆ ಪ್ರೊಟೆಕ್ಷನ್ ಇದೆ. ಈಗ ನಿಮ್ಗೆಲ್ಲ ಏನ್ ರಿಸ್ಟ್ರಿಕ್ಷನ್ಸ್ ಇದೆ? ನಿಮ್ಗೆಲ್ಲ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ? ಸರ್ ನಂಗೆ ಸರ್ ನಮ್ಗೆ ಏನಂತ ಹೇಳಿದ್ರೆ, ನಾನು ಹೇಳ್ದಂಗೆ ಕೆಲವು ಟೂರಿಸ್ಟ್ ಪ್ಲೇಸಸ್ ಗಳಿಗೆ ಹೋಗಕ್ ಮಾತ್ರ ಬಂದಾಗಿದೆ. ಹ್ಮ್. ಬಟ್ ಏನಂತ ಹೇಳಿದ್ರೆ ಕೆಲವ್ರು ಹೇಳ್ತಾ ಇದಾರೆ ಏರ್ಪೋರ್ಟ್ ಮತ್ತೆ ರೈಲ್ವೆ ಸ್ಟೇಷನ್ ಸ್ವಲ್ಪ ದಿನಗಳ ಮಟ್ಟ ಕ್ಲೋಸ್ ಆಗ್ತಾ ಇದೆ. ಹ್ಮ್. ಸೊ ನೀವು ಇಲ್ಲೇ ಇರ್ಬೋದಾದಂತ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸ್ವಲ್ಪ ಚಳಿ ಕೂಡ ಇದೆ ಸರ್ ಇಲ್ಲಿ. ನೀವು ನೋಡ್ಬೋದು ಈಗ ಹಾ. ಕೂಡ ಸ್ವಲ್ಪ ಒಬ್ರು ಟೂರಿಸ್ಟ್ ಬಂದ್ರು ಇಲ್ಲಿ. ಅಜಯ್, ನಮಗೆ ಆ, ಆ, ಅಲ್ಲ ನಡೆದಂತ ಉಗ್ರ ಚಟುವಟಿಕೆ ಅದಾದ್ಮೇಲೆ
ಭಾರತ ಪ್ರತೀಕಾರ ತೀರಿಸ್ಕೊಂಡಿದ್ದೆಲ್ಲ ನಿಮಗೂ ನ್ಯೂಸ್ ಸಿಗ್ತಾ ಇರುತ್ತೆ. ನಮಗೆ ಆ ಭಾಗ ಸರ್ ಎಲ್ಲ ಸಿಗ್ತಾ ಇರುತ್ತೆ ಸರ್. ತುಂಬಾ ಆತಂಕಭರಿತವಾಗಿರುತ್ತೆ. ಯಾರು ಓಡಾಡಕ್ಕೆ ಆಗಲ್ವೇನೋ ಅಂತ ಅನಿಸ್ತಾ ಇರುತ್ತೆ ಇಲ್ಲಿಂದ ನೋಡೋರ್ಗೆ. ಬಟ್ ಅದಕ್ಕೆ ಅಲ್ಲಿಂದ ರಿಯಾಲಿಟಿ ಎಸ್ ಸರ್. ತೋರಿಸ್ತಾ ಇದೀವಿ ಈಗ. ಸರ್ ನಮಗೆ ಇಲ್ಲಿ ಪ್ರೊಟೆಕ್ಷನ್ ಇದೆ ಸರ್, ನೋಡಿ ಬೇಕಾದ್ರೆ ಚೆಕ್ ಪೋಸ್ಟ್ ಕೂಡ ಇಲ್ಲೇ ಇದೆ. ನೀವು ನೋಡ್ಬೋದು ಇಲ್ಲಿ ಕೂಡ ನಮ್ಮ CRPF ಟ್ರೂಪ್ಸ್ ಕೂಡ ಇಲ್ಲೇ ಇದ್ದಾರೆ. ಕರೆಕ್ಟ್. ಯಾವ್ದೇ ಕಾರಣಕ್ಕೂ ಒಂದು ಭಯ ಅಂತ ಏನಿಲ್ಲ ಸರ್. ಚೆಕಿಂಗ್ ಎಲ್ಲ ನಾವೇನ್ ಏನ್ ನಾವು ನಡೆಯುತ್ತೆ? ನಾವು ವೆಹಿಕಲ್ ಎಲ್ಲ ಚೆಕ್ ಮಾಡ್ತಾರಾ ಹೇಗೆ? ಸರ್ ವೆಹಿಕಲ್ ನ ಚೆಕ್ ಮಾಡ್ತಾರೆ ಸರ್. ಹೌದು, ವೆಹಿಕಲ್ ಚೆಕ್ ಮಾಡ್ತಾರೆ. ವೆಹಿಕಲ್ ಅಲ್ಲಿ ಯಾರ್ಯಾರು ಇದ್ದಾರೆ, ಟೂರಿಸ್ಟ್ ಗಳು, ಅವ್ರ ಹೆಸರುಗಳು, ನೀವು ಎಲ್ಲಿಂದ ಬಂದಿದ್ದೀರಾ, ಪ್ರತಿಯೊಂದು ಅವ್ರು ಕೇಳ್ತಾರೆ ಸರ್. ಯುದ್ಧದ ಭೀತಿ ಇರೋದ್ರಿಂದ ಎಲ್ಲಿ ಎಸ್ ಏನಾಗ್ಬಿಡುತ್ತಪ್ಪ, ಸರ್. ಯಾವ ಕ್ಷಣಕ್ಕೆ ಏನಾಗುತ್ತೋ ಅನ್ನೋ ಆತಂಕ ಅಂತೂ ಇದ್ದೇ ಇರುತ್ತೆ. ನಿಮ್ಗೆ ನಿದ್ದೆ ಮಾಡೋಕ್ ಸಾಧ್ಯ ಆಗಲ್ಲ, ಜೀವನ ಮಾಡಕ್ ಸಾಧ್ಯ ಆಗಲ್ಲ. ಬಟ್ ಇಲ್ಲ ಸರ್, ತುಂಬಾ ಭಯ ಆಗತ್ತೆ ಸರ್, ತುಂಬಾ ಭಯ ಆಗತ್ತೆ. ಆಕ್ಚುಲಿ ನಾವು ನಿನ್ನೆ ಕೂಡ ಒಬ್ರು ನಾವು CRPF ಟ್ರೂಪ್ಸ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ ಏನಂದ್ರೆ, ಏನೇ ಇದ್ರು ಬರೀ ಬಾರ್ಡರ್ ಹತ್ರ ನಡೆಯುತ್ತೆ, ನೀವೇನು ಎದುರ್ಕೊಂಬೇಡಿ ಅಂತ ಹೇಳ್ತಾರೆ ಸರ್. ಬಟ್ ನಾವು ಬೆಂಗಳೂರಿಂದ ನಮಗೆ ಫ್ರೆಂಡ್ಸ್ ಫೋನ್ ಮಾಡಿದಾಗ ನ್ಯೂಸ್ ನೋಡಿ, ಅಲ್ಲಿ ನ್ಯೂಸ್ ನೋಡಿ ಅವ್ರು ಹೆಂಗ್ ಎದುರಿಸ್ತಾ ಇದಾರೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಹೇಳ್ತಾ ಇದಾರಂತೆ, ಇಲ್ಲಿ ಎಲ್ಲಾರ್ಗು ಒಂದು ಆತಂಕ ಇದೆ, ರೋಡಲ್ಲೂ ಏನಂತಾರೆ ಹೆಣಗಳು ಬೀಳ್ತಾ ಇದೆ ಅಂತ ಹೇಳ್ತಾ ಇದಾರಂತೆ. ಅವ್ರುಗಳು ನಮಗ್ ಫೋನ್ ಮಾಡಿ ಎದುರಿಸೋದ್ ನೋಡಿ ನಮಗೂ ಸ್ವಲ್ಪ ಭಯ ಆಗತ್ತೆ ಹೊರತು ಇಲ್ಲಿನ ಆಕ್ಚುಲಿ ಕಂಡೀಷನ್ ಇಸ್ ವೆರಿ ಪೀಸ್ಫುಲ್ ಸರ್. ಏನು ಆ ಅಂದ್ರೆ ಥರದ್ದು ಏನು ಇನ್ನೊಂದ್ ವಿಷಯ ನಡೀತಿಲ್ಲ. ಏನಂದ್ರೆ, ಆತರ ಏನೂ ಇಲ್ಲ. ಇನ್ನೊಂದ್ ಏನಂದ್ರೆ, ಏನೇ ನಡೆದ್ರು ಅದು ಬಾರ್ಡರ್ ಹತ್ರ ನಡೆಯುತ್ತೆ ಅಂತ ಸರ್. ಹ್ಮ್ 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 ಹ್ಮ್. ಸೊ ಬಾರ್ಡರ್ ಇಂದ ಆಜು ಬಾಜು ನಡೆಯುತ್ತೆ ಅಂತ ಲೈಕ್ CRPF ಟ್ರೂಪ್ಸ್ ಕೂಡ ಹೇಳಿದ್ರು. ನೀವೇನು ಎದುರ್ಕೊಂಬೇಡಿ ಅಂತಾನು ಹೇಳಿದ್ರು ಅವ್ರಿಗೆ. ಆ ಒಂದು ಧೈರ್ಯದಿಂದ ನಾವು ಕೂಡ ಇದೀವಿ. ಬಟ್ ಆಕ್ಚುಲಿ ನಾವು ಕೂಡ ಇವತ್ತು ಬರ್ಬೇಕಾಗಿತ್ತು, ಬಟ್ ಫ್ಲೈಟ್ಸ್ ಏನಿದೆ ಅವೆಲ್ಲ ಕ್ಯಾನ್ಸಲ್ ಆಗಿದೆ. ಸೊ ರೋಡಲ್ಲೂ ಕೂಡ ಬಿಡ್ತಾ ಇಲ್ಲ ಅಂತ ನಮ್ಮ ಏಜೆಂಟ್ ಮತ್ತೆ ನಮ್ಮ ಡ್ರೈವರ್ ಕೂಡ ನಮ್ಗೆ ತಿಳಿಸಿದ್ರು. ಮತ್ತೆ ಟ್ರೈನ್ ಕೂಡ ಬಂದಾಗಿದೆ ಅಂತ ನಮ್ಗೆ ಹೇಳಿದಾರೆ ಸರ್. ಸೊ ಆಗಿಂದ ಲೈಕ್ ವಿ ಆರ್ ಕೈಂಡ್ ಆಫ್ ಸ್ಟಕ್ ಹಿಯರ್. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದೇರ್ ಇಸ್ ನಥಿಂಗ್ ಟು ಬಿ ವರಿಡ್. ವಿ ಆರ್ ಆಕ್ಚುಲಿ ಸೇಫ್ ಹಿಯರ್ ಸರ್. ಓಕೆ, ಬಿಕಾಸ್ ನಾನು ನಿಮ್ಮ ವಾಟ್ಸಪ್ ಸ್ಟೋರಿ ನೋಡಿ ನಾನು ನಿಮಗೆ ಕಾಲ್ ಮಾಡಿದೆ. ಅಂದ್ರೆ ನೀವು ಕಂಡೋಲೆನ್ಸ್ ಎಸ್ ಸರ್. ಕೊಟ್ಟಿದ್ರಿ, ಅಲ್ಲಿ ಹೋಗಿ ಅದೆಲ್ಲ ನೋಡಿದೆ ನಾನು ಆಕ್ಚುಲಿ. ಎಸ್ ಸೊ ಸರ್. ದೆನ್ ಎಸ್ ಐ ಸರ್. ಥಾಟ್, ಏನಿವರು ಪೆಹಲ್ಗಾಮ್ ಅಲ್ಲಿ ಇದಾರಾ ಅಂತ ನಂಗೆ ಶಾಕ್ ಆಗಿ ನಾನು ನಿಮಗೆ ಫೋನ್ ಮಾಡಿದ್ದೆ ಆಕ್ಚುಲಿ. ಎಸ್ ಸರ್. ಆಕ್ಚುಲಿ ನಾನು ಪೆಲ್ಗಾಮ್ಗೆ ಒಂದು 2 days ಬ್ಯಾಕ್ ಬಂದಿದ್ದು. ಸೊ ಇಲ್ಲಿನ ಆಕ್ಚುಲಿ ಸಿಚುಯೇಷನ್ಸ್ ಆಕ್ಚುಲಿ ಇವಾಗ ಎಲ್ಲಿ ಅಟ್ಯಾಕ್ ಆಗಿರುತ್ತೋ ಅಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಕೂಡ ಜಾಸ್ತಿ ಇರುತ್ತೆ ಅಂತ ನಮ್ಮ ಏಜೆಂಟ್ ಗಳ ಮೂಲಕ ನಮ್ಗೆ ಗೊತ್ತಾಯ್ತು. ಸೊ ನಾನು ಅನ್ಕೊಂಡೆ, ಈಗ ನಾವು ಹೆಂಗಿದ್ರು ನಾವು ಬಂದಿದೀವಿ, ಆಬ್ವಿಯಸ್ಲಿ ನಾವು ಪಹಲ್ಗಾಮ್ ಅಲ್ಲಿ ಇಲ್ಲಿ ಒಂದು ಇನ್ನೋಸೆಂಟ್ ಪೀಪಲ್ ಏನೋ ಒಂದು ಸತ್ತಿದ್ದಾರೆ. ಸೊ ಅವ್ರಿಗೆ ಒಂದು ಕಂಡೋಲೆನ್ಸ್ ನೀಡಕ್ಕೆ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಹೇಳಿ ನಾವಿಲ್ಲಿ ಬಂದಿದ್ವಿ ಸರ್. ಓಕೆ, ಬಟ್ ಈಗ ಎಲ್ಲಿ ಅಟ್ಯಾಕ್ ನಡೆದಿತ್ತಲ್ಲ ಆ ಜಾಗಕ್ಕೂ ಹೋಗ್ಬೋದು, ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್, ಆ ಜಾಗ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ. ಕ್ಲೋಸ್ ಅದೊಂದೇ ಆಗಿದೆ. ಅಂತ ಅಲ್ಲ, ಹಾ, ಇಡೀ ಕ್ಲೋಸ್ ಆಗಿದೆ. ಅದೊಂದೇ ಅಂತ ಅಲ್ಲ, ಇಡೀ ಕಾಶ್ಮೀರಲ್ಲಿ ಅರೌಂಡ್ 48 to 50 ಸೈಟ್ಸ್ ನಾವು ನೋಡ್ಬೇಕು ಅನ್ಕೊಂಡಿದೀವೋ ಅವೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಸರ್. ನನಗೆ ಒಂದು 3 days ಬ್ಯಾಕ್ ನಮ್ಗೆ ಸೋನ್ ಮಾರ್ಗ್ ಅಂತ ಇದೆ ಸರ್, ಅಲ್ಲಿ ಕಂಪ್ಲೀಟ್ ಒಂದು ಸ್ನೋ ಒಂದು ಇರುವಂತ ಜಾಗ. ಹ್ಮ್ ಹ್ಮ್ ಸೋನ್ ಮಾರ್ಗ್ ಅಂತ ಹೇಳ್ತಾರೆ. ಅಲ್ಲಿ ಅಲ್ಲಿ ಹ್ಮ್ ಇದೇ ತರ ಪೆಲ್ಗಾಮ್ ತರ ಲೈಕ್ ಕುದುರೆ ಮೇಲೆ ಹೋಗೋ ಒಂದು ಜಾಗ ಅದು. ಸೊ ಹ್ಮ್. ಅಲ್ಲಿಯೂ ಕೂಡ ನಾವು ಕುದುರೆ ಮೇಲೆ ಹೋಗೋ ಚಾನ್ಸಸ್ ಸಿಕ್ತು, ಬಟ್ ನಿನ್ನೆ ಅದು ಕೂಡ ಕ್ಲೋಸ್ ಆಗಿದೆ. ನೋಡಕ್ ಕಾಶ್ಮೀರ ಯಾವಾಗ್ಲೂ ಚೆನ್ನಾಗಿರುತ್ತೆ ಆ ಭಾಗ ಎಲ್ಲ, ಬಟ್ ಒಳಗಡೆ ಒಂದಷ್ಟು ಆತಂಕ ಇದ್ದೇ ಇದೆ. ಸಂಜಯ್ ಅಂತ ಇಲ್ಲಿನ ಜಂಬೂವಿನ ನಿವಾಸಿ. ಸೊ ಇವರೇ ನಮ್ಗೆಲ್ಲ ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ಹೋಟೆಲ್ ಬುಕ್ ಮಾಡೋವರೆಗೂ ಇವರೆಲ್ಲ. अभी हालत कैसा है और लोग क्या सोच रहे हैं उधर का? लोग तो सर कुछ भी नहीं सोच रहे हैं। बाकी हिल एरिया में ऐसा होता है, बाकी गांव में सिटी में कुछ भी नहीं है ऐसा। बाकी वो हम्म, बोल रहे हैं इधर कुछ भी नहीं है, शांति है, टूरिस्ट आ रहा है। बाकी यही है कि डर के वजह से टूरिस्ट नहीं आ रहा है, बाकी ऐसा कुछ भी नहीं है यहाँ पे। आप लोगों को डर नहीं है क्या अभी उधर? डर किस बात का है सर? डर के है ही नहीं कुछ भी इधर। आर्मी हम्म। इधर है, सिक्योरिटी हर जगह पे है, चेक पोस्ट जगह जगह पे बनी हुई है। ಸರ್ ಎಲ್ಲ ಗೋಡೆ ಇದು ಫುಲ್ ಕುದುರೆಗಳು ನಿಂತಿರುತ್ತೆ ಸರ್, ಇದೆಲ್ಲ ಕುದುರೆ ಸ್ಟ್ಯಾಂಡ್ಗಳು. ಇವತ್ತಿಲ್ಲ ಅಷ್ಟೇ. ಇವತ್ತಿಲ್ಲ ಸರ್, ಇವತ್ತು ಫುಲ್ ಬಂದು ನೋಡಿ ಸರ್, ಇಲ್ಲಿ ಬರ್ದಿದ್ದಾರೆ ವೆಲ್ಕಮ್ ಟು. ತೋರಿಸಿ ಏನು ನೋಡೋಣ. ಸರ್ ಇಲ್ಲಿಂದ ಕುದುರೆಗಳು ಹೋಗ್ಬೋದು. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಅದ್ರ ಲದ್ದಿಗಳು ಬಿದ್ದಿದ್ದಾವೆ. ಗಾಟ್ ಇಟ್, ಅರ್ಥ ಸೊ ಆಯ್ತು. ಫ್ರಮ್ ಹಿಯರ್ ಸರ್, ಅದು ಇಲ್ಲಿಂದ ಬೆಟ್ಟದ ಮೇಲೆ ಸರ್ ತಿರುಗಿ ತಿರುಗಿ ಒಂದು ಘಾಟ್ ಸೆಕ್ಷನ್ ತರ ಇದು. ಓಕೆ ಸೊ ಇಲ್ಲಿಂದ ಅದು ಹೋಗುತ್ತೆ ಸರ್ ಕುದುರೆಗಳು. ಓಕೆ. ಸೊ ಅಟ್ಯಾಕ್ ಆಗಿದ್ದು ಆದಾಗ ಕುದುರೆಗಳು ಆ ವ್ಯಾಲಿಗೆ ಇಲ್ಲಿಂದಾನೇ ಹೋಗಿದ್ದು. ಸೊ ಎಲ್ಲ ನಮ್ಮ ಟ್ರೂಪ್ಸ್ ಗಳು ಕೂಡ ಇದ್ದಾರೆ. ಸೇಫ್ ಜರ್ನಿ ಅಜಯ್, ಟೇಕ್ ಕೇರ್ ಆಫ್ ಯೋರ್ ಸರ್ ಸೆಲ್ಫ್. ಥ್ಯಾಂಕ್ ಯು. ನೀವು ನಿಮ್ ಬ್ರದರ್. ಹೋಪ್ಫುಲಿ ಲೈಕ್ ಎವ್ರಿಥಿಂಗ್ ವಿಲ್ ಗೋಸ್ ವೆಲ್ ಅಂಡ್
ವೆರಿ ಥ್ಯಾಂಕ್ ಯು. ನನ್ನಿಂದ ಸ್ವಲ್ಪ ಜನಕ್ಕೆ ರಿಯಲ್ ಹೌದು. ಸಿಚುವೇಶನ್ ಹೇಗೆ ಅಂತ ಗೊತ್ತಾಗಿದ್ದು. ಥ್ಯಾಂಕ್ ಯು ವೆರಿ ಅಪ್ಡೇಟ್ ಥ್ಯಾಂಕ್ ಯು ಸರ್. ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ. ಒಂಥರ ನೀವೀಗ ನ್ಯೂಸ್ ಒಂಥರ ಗ್ರೌಂಡ್ ರಿಪೋರ್ಟ್ ಕೊಟ್ಟಂಗಿತ್ತು ಅಲ್ಲಿಂದ. ಥ್ಯಾಂಕ್ ಯು. ನಥಿಂಗ್ ಲೈಕ್ ದಟ್ ಸರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಜೈ ಹಿಂದ್ ಸರ್. ಜೈ ಹಿಂದ್. ಜೈ ಹಿಂದ್. ಸೇಫ್ ಕಮ್ ಬ್ಯಾಕ್.